ಯಾಕೆ ಮಹಿ? ತಗೋ, ಹಬ್ಬದ ಲಿಸ್ಟ್ನ ರೆಡಿ ಮಾಡಿದ್ದೀನಿ. ಫಸ್ಟ್ ಹೋಗಿ ಈ ಐಟಮ್ಸ್ ಎಲ್ಲ ತಗೊಂಡ್ ಬಾ. ಇದೇನು ಮಹಿ ಇದು? ಲಿಸ್ಟ್ ಕಿಲೋಮೀಟರ್ ಗಟ್ಟಲೆ ಇದೆಯಲ್ಲ. ಇದೇನು ಹಬ್ಬದ ರೇಷನಾ ಇಲ್ಲ ವರ್ಷದ ರೇಷನಾ? ಇಷ್ಟೊಂದು ಐಟಮ್ಸ್ ಬೇಕಾ? ಹಾ, ಬೇಕೇ ಬೇಕು. ಈ ಸರಿ ಹಬ್ಬ ಪ್ರತಿ ವರ್ಷದ ಹಾಗಲ್ಲ. ಅಣ್ಣ ಅತ್ತಿಗೆಗೆ ಮಗ ಬಂದಿದ್ದಾನೆ, ಅತ್ತೆ ಮಾವಂಗೆ ಮೊಮ್ಮಗ ಬಂದಿದ್ದಾನೆ. ಸೊ ಇದನ್ನೆಲ್ಲ ಮಾಡ್ಲೇಬೇಕು ಅಂತ ಅತ್ತೆ ಆರ್ಡರ್ ಪಾಸ್ ಮಾಡಿದ್ದಾರೆ. ಆರ್ಡರ್ ಪಾಸ್ ಮಾಡಿ ಮೈಸೂರಿಗೆ ಹೋಗಿ ಕೂತಿದ್ದಾರೆ. ಇದನ್ನೆಲ್ಲ ಮಾಡೋರು ಯಾರು? ನಿನಗೆ ಬರತ್ತಾ? ಹಲೋ, ಏನ್ ಹೀಗೆ ಹೇಳ್ತಾ ಇದ್ಯಾ? ನನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದೀಯಾ? ಈ ಮನೇಲಿ ಇದು ನಂದು 3ನೇ ವರ್ಷದ ಹಬ್ಬ. ಸೊ ಅತ್ತೆ ಜೊತೆ ಇದ್ದು ಎಲ್ಲ ಮಾಡೋದು ಆರಾಮಾಗಿ ಕಲ್ತಿದ್ದೀನಿ. ಎಂತ ಅಲ್ಟ್ರಾ ಮಾಡರ್ನ್ ಆಗಿದ್ದ ಹುಡುಗಿ ಇವಾಗ ಅಡ್ಗೆ ಮಾಡ್ತೀನಿ ಅಂದ್ರೆ ಎಲ್ಲ ನಿಮ್ಗಳ ಸಹವಾಸ ಮಾಡಿ. ಪರವಾಗಿಲ್ಲ ಮಹಿ, ತುಂಬಾನೇ ಚೇಂಜ್ ಆಗಿದ್ಯಾ. ಈ ಚೇಂಜ್ ಓವರ್ ನೋಡಿ ನನಗೆ ತುಂಬಾನೇ ಖುಷಿ ಆಗ್ತಿದೆ. ಒಂದ್ ಕಾಲದಲ್ಲಿ ಪಬ್ಬು ಕ್ಲಬ್ಬು ಪಾರ್ಟಿ ಅಂತಿದ್ದವಳು, ಈಗ ನೋಡಿದ್ರೆ ಹಬ್ಬ ತಯಾರಿ ಮಾಡೋಷ್ಟು ಬದಲಾಗಿದ್ಯಾ. ಐ ಆಮ್ ರಿಯಲಿ ಸರ್ಪ್ರೈಸ್ಡ್. ಐ ಆಮ್ ಪ್ರೌಡ್ ಆಫ್ ಯು. ಅದಕ್ಕೆ ಹೇಳೋದು, ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ. ನಾನು ನೋಡೋದಕ್ಕೆ ಮಾಡರ್ನ್ ಇರ್ಬೋದು, ಆದ್ರೆ ಮನ್ಸು ಫುಲ್ ಟ್ರೆಡಿಷನಲ್. ಅಪ್ಪಟ ಭಾರತೀಯ ನಾರಿಯನ್ನು. ಕರೆಕ್ಟ್, 100%. ನೈಸ್. ಈ ಮನೆನ ನೀಟಾಗಿ ನಿಭಾಯಿಸ್ತೀಯ ಅನ್ನೋ ಧೈರ್ಯ ಬಂತು. ಆದರೆ ಹಬ್ಬನ ನಾವಿಬ್ಬರೇ ಮಾಡೋ ಹಾಗಾಯ್ತಲ್ಲ, ಅದೇ ಬೇಜಾರು. ಅಮ್ಮ ಪಿಂಕಿ ಅಮ್ಮಮ್ಮ ಕರೆದ್ರು ಅಂತ ತವ್ರ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಇನ್ನು ಅಪ್ಪನ ಬಗ್ಗೆ ನಿಂಗೆ ಗೊತ್ತಲ್ಲ, ಮನೆ ಮಠ ಮಕ್ಕಳು ಮೊಮ್ಮಕ್ಕಳು ಯಾರೂ ಬೇಕಾಗಿಲ್ಲ, ಯಾರೂ ನೆನಪೂ ಇಲ್ಲ. ಅದೇನೋ ಶಿಲಾ ಅಧ್ಯಯನಕ್ಕೆ ಅಂತ ಓದೋರು, ಸುದ್ದಿಗೋಷ್ಠಿ ವಿಚಾರಗೋಷ್ಠಿ ಅಂತ ಅಲ್ಲೇ ಕಳೆದೋಗ್ಬಿಟ್ಟಿದ್ದಾರೆ. ಅಪ್ಪಂಗೆ ಕನ್ನಡದ ಮೇಲೆ ಪ್ರೀತಿನೋ ಪ್ರೀತಿ. ಆ ಕನ್ನಡದ ಮೇಲೆ ಇರೋ ಪ್ರೀತಿ ನಮ್ಮ ಮೇಲೆ 10% ಇದ್ದಿದ್ರು ನಮ್ಮ ಜೀವನ ಪಾವನ ಆಗೋಗಿರೋದು. ಹೇ ಜೀವ, ಯಾಕೆ ಮಾವನ್ ಹಾಗಾಡ್ಕೋತಾ ಇದ್ಯಾ? ಪಾಪ ಮಾವ. ನಮ್ಮ ಸೊಸೈಟಿಯಲ್ಲಿ ಎಲ್ರೂ ಹೆಂಡತಿ ಮಕ್ಕಳು ಸಂಸಾರ ಅಂತ ಆಗ್ಬಿಟ್ರೆ ಈ ತರ ಕೆಲಸ ಎಲ್ಲ ಯಾರು ಮಾಡ್ತಾರೆ? ನಮ್ಮ ಸೊಸೈಟಿಗೆ ಮಾವನಂತವ್ರು ಬೇಕು, ಆವಾಗ್ಲೇ ಎಲ್ಲ ಬ್ಯಾಲೆನ್ಸ್ ಆಗಿರುತ್ತೆ. ಅದು ಕರೆಕ್ಟೇ. ಆದರೆ ಅಮ್ಮನ ಪಾಲಿಸಿನೇ ಬೇರೆ. ಮೊದಲು ಮನೆ, ಆಮೇಲೆ ಸಮಾಜ. ಆದರೆ ಅಪ್ಪ ಹಂಗಲ್ಲ. ನಮ್ಮನೆ ಹಾಲ್ನಲ್ಲಿ ಕಸ ಬಿದ್ದಿದ್ರು ಅದನ್ನ ಕ್ಲೀನ್ ಮಾಡದೆ ಪಕ್ಕದ ಮನೆಗೆ ಹೋಗಿ ಗುಡ್ಸಿ ಒರೆಸಿ ಅಂಗಳದಲ್ಲಿ ರಂಗೋಲಿ ಬಿಟ್ಟು ಬಂದ್ಬಿಡ್ತಾರೆ. ಹೋಗ್ಲಿ ಬಿಡು, ಇದೆಲ್ಲ ಮುಂಚೆಯಿಂದನೂ ಅಭ್ಯಾಸ ಆಗೋಗ್ಬಿಟ್ಟಿದೆ. ಸರಿ, ನಾಳೆ ಇವಾಗ ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಅಯ್ಯೋ, ಲಿಸ್ಟ್ ಅಂತೂ ಸಿಕ್ಕಾಪಟ್ಟೆ ಇದೆ. ಒಬ್ಬಟ್ಟು, ಕಡುಬು, ಇಷ್ಟೆಲ್ಲ ಮಾಡೋದಿದೆ. ಮಹಿ, ಇಷ್ಟೊಂದೆಲ್ಲ ಮಾಡೋ ಪ್ಲಾನ್ ಇದೆಯಾ? ಇದನ್ನೆಲ್ಲ ಮಾಡಕ್ಕಾಗತ್ತಾ? ಹಬ್ಬ ಅಂದ್ಮೇಲೆ ಪ್ರತಿಯೊಂದನ್ನು ನಾವೇ ನಮ್ಮ ಕೈಯಾರೆ ಮಾಡಬೇಕು. ಅವಾಗ್ಲೇ ಹಬ್ಬ ಮಾಡಿದೀವಿ ಅನ್ನೋ ತೃಪ್ತಿ ಸಿಗೋದು. ಇದನ್ನು ನಿಮ್ಮ ಅತ್ತನೇ ಹೇಳ್ಕೊಟ್ರಾ? ಹಾ ಹೌದು. ಮತ್ತೆ ನೋಡು, ನಾನು ಅತ್ತೆ ಮಾವಂಗೆ ಸೊಸೆ ಮಾತ್ರ ಅಲ್ಲ, ಸಿನ್ಸಿಯರ್ ಸ್ಟೂಡೆಂಟ್ ಕೂಡ. ಇದನ್ನೆಲ್ಲ ಮಾಡಿದ್ರೆ ತಾನೇ ಹಬ್ಬ ಮಾಡಿದ್ವಿ ಅನ್ನೋ ತೃಪ್ತಿ ಸಿಗೋದು. ತೃಪ್ತಿ ಸಿಕ್ಕಿದ್ರೆ ಓಕೆ. ಆದರೆ ಮೆಜಾರಿಟಿ ಕೇಸಲ್ಲಿ ಹೆಂಗಸ್ರು ಇದನ್ನ ಅಯ್ಯೋ ಅಂತಾನೆ ಮಾಡೋದು. ಎಷ್ಟೋ ಜನ ಹೆಂಗಸರಿಗೆ ಹಬ್ಬಕ್ಕೆ ಇನ್ನೊಂದು ವಾರ ಇದೆ ಅನ್ನೋ ಅಷ್ಟೆಲ್ಲ ಚಳಿ ಜ್ವರ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ಕೇಳಿದ್ದು, ಈ ರಿಸ್ಕ್ ಎಲ್ಲ ಬೇಕಾ ಅಂತ. ಜೀವ, ಹಾಗೆಲ್ಲ ಬೇರೆಯವ್ರು ಮಾಡ್ಬೋದು, ನಾನ್ ಹಾಗೆ ಮಾಡಲ್ಲ. ಇದನ್ನೆಲ್ಲ ಮಾಡ್ಬೇಕು ಅಂತ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇದೆ, ಇಂಟ್ರೆಸ್ಟು ಇದೆ. ಸೊ ಹಾಗಾಗಿ ಎಲ್ಲನೂ ನಾನೇ ಖುಷಿಯಿಂದ ಮಾಡ್ತೀನಿ. ಯುನೋ ಒನ್ ಥಿಂಗ್, ನಾವು ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ. ಆದ್ರೆ ಈ ಹಬ್ಬದ ಟೈಮಲ್ಲಿ ಪ್ರತಿಯೊಂದು ಅಡುಗೆನೂ ನಾವೇ ಮಾಡ್ತೀವಲ್ಲ, ಆ ಖುಷಿ ಸಿಗಲ್ಲ. ದಟ್ ಈಸ್ ವೆರಿ ಸ್ಪೆಷಲ್. ಜೀವ, ಒಂದು ಐಡಿಯಾ. ಅತ್ತೆ ಹಬ್ಬನ ಆಚರಿಸೋದಕ್ಕೆ ಅವ್ರ ತವ್ರ ಮನೆಗೆ ಹೋಗಿದ್ದಾರೆ, ಅತ್ತಿಗೆನ ಹಬ್ಬ ಆಚರಿಸೋದಕ್ಕೆ ಅವ್ರ ತವ್ರ ಮನೆಗೆ ಯಾಕೆ ಇನ್ವೈಟ್ ಮಾಡಬಾರ್ದು? ಐಡಿಯಾ ಚೆನ್ನಾಗಿದೆ. ಹಾಗಾದ್ರೆ ನೀನು ನಿನ್ನ ತವ್ರ ಮನೆಗೆ ಹೋಗ್ತೀಯಾ? ನಾನು ಹೋಗ್ಬಿಟ್ರೆ ಇಲ್ಲೆಲ್ಲ ನೀನ್ ಮಾಡ್ತೀಯಾ? ತಮಾಷೆ ಮಾಡಿದೆ. ಐಡಿಯಾ ಸೂಪರ್ ಆಗಿದೆ. ಮೊದಲು ಫೋನ್ ಮಾಡು. ಹಾಯ್ ಮಹಿ, ಹೇಗಿದೆಯಾ? ಮನೇಲೆಲ್ಲರೂ ಹೇಗಿದ್ದಾರೆ? ಹಬ್ಬದ ತಯಾರಿ ಹೆಂಗ್ ನಡೀತಿದೆ? ಹಾಯ್ ಅದ್ಕೆ, ಹಬ್ಬದ ತಯಾರಿ ಎಲ್ಲ ಕುಂಟ್ತಾ ಇದೆ. ಕುಂಟ್ತಾ ಇದೆಯಾ? ಯಾಕೆ? ನಿಮ್ಗೆ ಗೊತ್ತಲ್ಲ ಅದ್ಕೆ, ಅತ್ತೆ ಹಬ್ಬನ ಆಚರಿಸೋದಕ್ಕೆ ಅವ್ರ ತವ್ರ ಮನೆಗೆ ಹೋಗಿದ್ದಾರೆ. ಸೊ ಹಾಗಾಗಿ ನೀವ್ ಹಬ್ಬನ ಆಚರಿಸೋದಕ್ಕೆ ನಿಮ್ ತವ್ರ ಮನೆಗೆ ಬರ್ಬೇಕು ಅಂತ ವಿನಂತಿ. ಅದು ನನ್ನ ಅಳಿನ ಕರ್ಕೊಂಡು. ಸಾರಿ ಮಹಿ. ಯಾಕದ್ಕೆ ಬರಲ್ವಾ? ಚಚೆ, ನಾನು ಹಾಗೆ ಹೇಳಿಲ್ಲ. ಅದು ಇಲ್ಲೂ ಹಬ್ಬ ಇದೆ ಅಲ್ವಾ, ಇಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ. ಹೋ ಹಾಗ, ನೋ ಪ್ರಾಬ್ಲಮ್. ಅದಕ್ಕೆ ನೀವು ಅಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಇಲ್ಲಿಗೆ ಬನ್ನಿ, ತೊಂದರೆ ಇಲ್ಲ. ನಾವೆಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಮಾಡೋಣ.
ಖಂಡಿತ ಬರ್ತೀನಿ. ಜೀವನ ಕೇಳಿದೆ ಅಂತೇಳು. ಓಕೆ ಅದಕ್ಕೆ ಬಾಯ್. ಓಕೆ ಬಾಯ್. ಜೀವ ಅಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಬರ್ತಾರಂತೆ. ರೆಡಿ. ಇನ್ನು ಏನ್ ಲಿಸ್ಟ್ ನೋಡ್ತಾ ಇದೆಯಾ? ಫಸ್ಟ್ ಹೋಗಿ ತಗೊಂಡ್ ಬಾ. ಓಕೆ ಮೇಡಮ್, ಡನ್. ಅತ್ತೆ, ಹಬ್ಬಕ್ಕೆಲ್ಲ ತಯಾರಿನೂ ಮಾಡಿಸಿದ್ದೀನಿ. ನೀವು ಒಂದ್ಸಲ ಬಂದು ಚೆಕ್ ಮಾಡಿ ಎಲ್ಲ ಸರಿಯಾಗಿದೆ ಅಂತ. ಬನ್ನಿ. ಏನತ್ತೆ ಇದು, ಹಬ್ಬದ ದಿನಾನು ಕೋಪ ತಪ್ಪಬೇಕಾ? ಪ್ಲೀಸ್ ಬನ್ನಿ. ನಾನು ನೋಡೋದೇನಿದೆ ಎಲ್ಲ ನೀನೇ ಡಿಸೈಡ್ ಮಾಡ್ತಿದ್ಯಲ್ಲ. ಈ ಮನೆ ಯಜಮಾನಿ ನೀನೇ ಅನ್ನೋ ಥರ ಆಡ್ತಿದ್ಯಾ. ಅಂದಮೇಲೆ ನನಗೇನು ಕೆಲಸ? ರಬ್ಬರ್ ಸ್ಟ್ಯಾಂಪ್ ಅಲ್ವಾ ನಾನು? ಎಲ್ಲ ನೀನೇ ನಡೆಸ್ತಾ ಇದೆಯಲ್ಲ. ಅತ್ತೆ, ನನ್ನ ಮನ್ಸಲ್ಲಿ ಆ ರೀತಿ ಏನೂ ಇಲ್ಲ. ನೀವಾಗ ನೀವೇ ಏನೇನೋ ಅನ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ. ನೀವೇನು ಬೇಕಾದರೂ ಹೇಳಿ, ಏನು ಬೇಕಾದರೂ ಅಂದ್ಕೊಳ್ಳಿ. ಬಟ್ ಕೆಟ್ಟದನ್ನು ಮಾಡೋಕ್ಕೆ ಬಂದರೆ ಗೊತ್ತಲ್ವಾ? ಅವತ್ತೇ ಹೇಳಿದೆ ನಾನು, ಆ್ಯಕ್ಷನ್ ತಕ್ಕಾಗಿ ರಿಯಾಕ್ಷನ್. ಆ್ಯಕ್ಚುಲಿ ಅದನ್ನು ಸೆಲ್ಫ್ ಡಿಫೆನ್ಸ್ ಅಂತಾರತ್ತೆ, ಸೆಲ್ಫ್ ಡಿಫೆನ್ಸ್. ಹೋಗಿ ಬಿಡಿ, ಹಬ್ಬದ ದಿನ ಯಾಕೆ ಈ ಮಾತೆಲ್ಲ? ಪ್ಲೀಸ್ ಬನ್ನಿ, ಎಲ್ಲ ನೋಡ್ಕೊಳ್ಳಿ. ಅಜ್ಜಿ ಅಲ್ಲೇ ಇದ್ದಾರೆ. ಆಮೇಲೆ ನಾನೇನೋ ಮಿಸ್ಟೇಕ್ ಮಾಡಿದರೆ ಬಯಸ್ಕೊಳ್ಬೇಕಾಗಿರೋದು ನೀವು. ಅಜ್ಜಿ ಎಲ್ಲರ ಮುಂದೆ ಶೇಪ್ ಔಟ್ ಮಾಡಿಬಿಡ್ತಾರೆ, ಗೊತ್ತಲ್ವಾ ನಿಮಗೆ? ನಾನು ಹೇಳೋದನ್ನು ಹೇಳಿದ್ದೀನಿ, ನಿಮಗೆ ಬಿಟ್ಟಿದ್ದು ಏನು ಮಾಡ್ತೀರಾ ನೋಡ್ಕೊಳ್ಳಿ.